ಜೋರಾಗಿ ಕ್ಲಾಪ್ ಮಾಡಿ. If you look beautiful, it's God's gift to you, right? And if you live beautifully, it's your gift to God. And also my dearest handsome boys, do you want to be more handsome? Huh? I have a small tip. Not fair and handsome. Just give your hand to some. ಐತೆ ಕೊಡೋಚಲ್ಲ ಈಗ ಕೊಡಬೇಡಿ. Just give your hand to some means give helping hand. Wherever possible, you will look more handsome. Yeah, and very good evening to you all, and especially the team members of Yati Corp, the young and dynamic team members. Tired ಆಗಿದ್ದೀರಾ? 5th day, throughout the day ಏನು ಆಕ್ಟಿವಿಟೀಸ್, ಸಾಯಂಕಾಲ ಸ್ವಲ್ಪ ಕಾನ್ಸಂಟ್ರೇಷನ್ ಕಷ್ಟ ಅಲ್ವಾ? ಇನ್ನು ಕೂಡ ಒಂದು ಸೆಷನ್ ಇದೆ. ಗುಡ್, ನೈಸ್. ನಾನು ಇವತ್ತು ನಿಮಗೆ ಟ್ರೈನಿಂಗ್ ಕೊಡಲಿಕ್ಕೆ ಬರಲಿಲ್ಲ. ಜಸ್ಟ್ ಐ ವಾಂಟ್ ಟು ಸ್ಪೀಕ್ ಟು ಫ್ಯೂ ವರ್ಡ್ಸ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್. ಅಂದರೆ ನನ್ನ ಅನುಭವದಿಂದ ನಿಮ್ಮ ಹತ್ರ ಒಂದು ಸ್ವಲ್ಪ ಹೊತ್ತು, ನಾಟ್ ವೆರಿ ಲಾಂಗ್, ಮಾತಾಡಲಿಕ್ಕೆ ಬಯಸ್ತೇನೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಯಾಕಂದರೆ ನೀವು ಫೈನಲ್ ಯತಿ ಕಾರ್ಪಲ್ಲಿ ಫಸ್ಟಿಗೆ ಒಂದು ದೊಡ್ಡ ಕಂಪನಿ, ಫಾರ್ ಎಕ್ಸಾಂಪಲ್ ಇರಲಿ ಇನ್ಫೋಸಿಸ್ಗೆ ಹೋಗಿ ಒಂದು 50 ಜನ ರಿಕ್ರೂಟ್ ಆಗಿ ಅಲ್ಲಿ ಜಾಬ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಆದರೆ ಎಮರ್ಜಿಂಗ್ ಕಂಪನಿ ಏನಿದೆ, ಒಂದು ಹೊಸ ವಿಷನ್ ಅಲ್ಲಿ ಒಂದು ಏನಾದರೂ ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ಒಬ್ಬ ಯಂಗ್ ಆಂಟ್ರಪ್ರನರ್ ಒಂದು AI ರಿಲೇಟೆಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನೀವು ಬಂದಿದ್ರಲ್ವಾ, ಫ್ರೆಶ್ ಆಗಿ ಬಂದಿದ್ದೀರಿ. ನೀವು ಇಲ್ಲಿಯೇ ಉಳಿದು ಮತ್ತೆ ಆ ಕಂಪನಿ ಗ್ರೋ ಆಗುವಾಗ ನಿಮ್ಮ ವ್ಯಾಲ್ಯೂ ಎಷ್ಟು 1000 ಟೈಮ್ಸ್ ಮೇಲೆ ಹೋಗ್ತದಂತ ಅದು ಹೇಳಲಿಕ್ಕೆ ಆಗುದಿಲ್ಲ. ಈಗ ನಿಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಕೂಡ ಆಗುದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಇದೆ. ಇಲ್ಲಿ ಕೂತ್ಕೊಂಡಿದ್ದಾರೆ ಪ್ರವೀಣ್ ತವರು. ನಾನು ದೈಜಿ ವರ್ಲ್ಡ್ ಸ್ಟಾರ್ಟ್ ಮಾಡಿದ್ದು 2001. ಆವಾಗ ನಾನು ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ದುಬೈಯಲ್ಲಿ ಕೆಲಸ ಮಾಡ್ತಿದ್ದೆ. ಈ ಹುಡುಗ ಸಿಕ್ಕಿದ್ದು ನನಗೆ 2003-2004 ಅಲ್ಲಿ ದುಬೈಯಲ್ಲಿ. ಬಂದು ಹೇಳಿದ ನನಗೆ ಊರಿಗೆ ಹೋಗಿ ಮದುವೆ ಆಗಬೇಕು, ಮದುವೆ ಆದ ನಂತರ ದುಬೈಗೆ ಬರಲಿಕ್ಕೆ ಬೇಡ ಅಂತ. ಸೊ ನನಗೆ ಸಡನ್ಲಿ ಹೊಡೆದದ್ದು, ಆ ತನಕ ನಮಗೆ ಮಾರ್ಕೆಟಿಂಗ್ ಯಾರಿಲ್ಲ, ನನ್ನ ಹತ್ರ ಬಾ ಮಾರ್ಕೆಟಿಂಗ್ ಮಾಡುವಂತ ಮಾತಾಡಿದ್ರು. ಆಯ್ತು ನೋಡುವ, ಬಂದು ನೋಡ್ತೇನೆ ಅಂತ ಹೇಳಿದ್ರು. 2004 ಅಲ್ಲಿ ಬಂದು 10 ದಿನದ ಒಳಗೆ ಒಂದು 2 ಅಡ್ವರ್ಟೈಸ್ಮೆಂಟ್ ಅಂತ ತಂದಿದ್ದೇನೆ. ಏನೂ ಬ್ಯಾಕ್ಗ್ರೌಂಡ್ ಇಲ್ಲ ಮಾರ್ಕೆಟಿಂಗ್ ಅಲ್ಲಿ, ಏನು ಬ್ಯಾಕ್ಗ್ರೌಂಡ್ ಇಲ್ಲ. ಆದರೆ ಅಲ್ಲಿಂದ ಇಲ್ಲಿ ಫಾರ್ ಲಾಸ್ಟ್ 22 ಇಯರ್ಸ್ ದೈಜಿ ವರ್ಲ್ಡ್ ಗ್ರೋ ಆಗಿದೆ. ಅದರ ಜೊತೆಗೆ ಪ್ರವೀಣ್ ಅವರು ಕೂಡ ಗ್ರೋ ಆಗಿದ್ದಾರೆ. ಇವತ್ತು ಎಂಟೈರ್ ದೈಜಿ ವರ್ಲ್ಡ್ ನ ಮಾರ್ಕೆಟಿಂಗ್ ಹೆಡ್ ಆಗಿದ್ದಾರೆ. ದಟ್ ಈಸ್ ಕಾಲ್ಡ್ ವಿಷನ್, ಡೈನಮಿಸಮ್, ಹಾರ್ಡ್ ವರ್ಕ್. ಇದು ಎಲ್ಲವೂ, ಇದು ನೀವು ಇನ್ಸ್ಪಿರೇಷನ್ ಆಗಿ ತಗೊಂಡ್ರೆ ನೆಕ್ಸ್ಟ್ 25 ಇಯರ್ಸ್, ಜಸ್ಟ್ ಇಮ್ಯಾಜಿನ್, ಯು ಆಲ್ ಆರ್ ಯಂಗ್, ವೆರಿ ಯಂಗ್, 20 ಇಯರ್ಸ್ 25 ಇಯರ್ಸ್ ಈ ಕಂಪನಿ ಗ್ರೋ ಆಗುವಾಗ ಬಹುಶಃ ನೀವು ಒಂದೊಂದು ಡಿಪಾರ್ಟ್ಮೆಂಟ್ನ ಹೆಡ್ ಆಗಿ, CEO ಆಗಿ, MD ಆಗಿ ಏನೆಲ್ಲ ಆಗ್ತಿರಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅದೆಲ್ಲ ಆಗಬೇಕಿದ್ರೆ ಒಂದು ಫ್ಯೂ ಟಿಪ್ಸ್ ಅನ್ನು ನಾನು ಹೇಳ್ತೇನೆ. ಅದು ಪ್ರಾಕ್ಟಿಕಲ್ ಆಗಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಪ್ರಾಕ್ಟಿಕಲ್ ಆಗಿ ಅದನ್ನು ಒಂದು ವೇಳೆ ನೀವು ಫಾಲೋ ಮಾಡಿದರೆ ನಿಮಗೆ 99% ಸಕ್ಸೆಸ್ ಗ್ಯಾರಂಟಿ. ಆದರೆ ವಿಷನ್ ಇರಬೇಕು, ಕಮಿಟ್ಮೆಂಟ್ ಇರಬೇಕು, ಮತ್ತು ಜೀವನದಲ್ಲಿ ಏನಾದರೂ ಮಾಡ್ತೇನೆ ಎಂಬ ಒಂದು ಛಲ ಇದೆ. ಫಸ್ಟ್, ಎಸ್, if one can't see
what others can see, if one cannot see that others can see, ಅಂತವರು ಬಿಲೋ ಎವರೇಜ್. ಗೊತ್ತಾಯ್ತಲ್ವಾ? ಅಂತವರು ಬಿಲೋ ಎವರೇಜ್. ನಿಮಗೆ ಏನು ಕಾಣ್ತದೆ ಅದು ಇವರಿಗೆ ಕಾಣುವುದಿಲ್ಲ ಆದರೆ ಅವರು ಬಿಲೋ ಎವರೇಜ್. ಇಫ್ ಒನ್ ಕ್ಯಾನ್ ಸಿ ಎಕ್ಸಾಕ್ಟ್ಲಿ ವಾಟ್ ಅದರ್ಸ್ ಕ್ಯಾನ್ ಸಿ, ದಟ್ ಈಸ್ ಗುಡ್. ಯಾ ಗುಡ್. ನೀವು ಏನು ಕಾಣ್ತೀರಾ ಅದನ್ನೇ ನೀವು ಕೂಡ ಕಾಣ್ತೀರಿ, ದೆನ್ ಇಟ್ ಈಸ್ ಗುಡ್. ಬಟ್ ಇಫ್ ಯು ಕ್ಯಾನ್ ಸಿ ವಾಟ್ ಅದರ್ಸ್ ಕ್ಯಾನಾಟ್ ಸಿ, ದೆನ್ ಯು ಆರ್ ಅ ಲೀಡರ್. ನೆನಪಿಡಿ, ಬೇರೆಯವರು ಕಾಣದ್ದು ನೀವು ಕಂಡ್ರೆ ಅದು ನೀವು ಲೀಡರ್. ಇವತ್ತು ನೀವು ಏನ್ ಮಾಡಬೇಕು ಅಂದ್ರೆ ಬೇರೆಯವರು ಕಾಣದ್ದು ನೀವು ಕಂಡು ಹಿಡಿಬೇಕು. ರವಿ ಕಾಣದ್ದನ್ನ ಕವಿ ಕಂಡ ಒಂದು ಮಾತು ಕೇಳಿದಿರಲ್ವಾ? ರವಿ ಕಾಣದ್ದನ್ನ ಕವಿ ಕಂಡ ಅಂದ್ರೆ ಕವಿ ಅಷ್ಟು ಸ್ಮಾರ್ಟ್. ಬೇರೆ ಯಾರು ನೋಡದ ವಿಷನ್ ನೀವು ನೋಡಿದ್ರೆ, ಬೇರೆ ಯಾರು ಮಾಡದ ಕೆಲಸ ನೀವು ಮಾಡಿದ್ರೆ, ದಟ್ ಈಸ್ ಕಾಲ್ಡ್ ರಿಯಲ್ ಲೀಡರ್ಶಿಪ್. ಇತ್ತೀಚೆಗೆ ನಾವು ರೀಸೆಂಟ್ಲಿ ಒಂದು ಭಾರತದಲ್ಲಿ ಒಂದು ಸೀಕ್ರೆಟ್ ಸರ್ವೆ ಆಗಿತ್ತು. ಸೀಕ್ರೆಟ್ ಸರ್ವೆ ಬಹಳ ಗಮನ ಕೊಟ್ಟು ಕೇಳಿ. ಯಾಕೆಂದ್ರೆ ನೀವು ನಿಮ್ಮ ಕರಿಯರ್ ಅನ್ನು ಸ್ಟಾರ್ಟ್ ಮಾಡುವಾಗ ಇದನ್ನು ಒಂದು ಅರಿತರೆ, ಈ ಸರ್ವೆಯನ್ನ ಇಲ್ಲಿ ಇಟ್ಟುಕೊಂಡು ಮುಂದೆ ನಡೆದ್ರೆ ನೀವು 100% ಸಕ್ಸಸ್ ಆಗ್ತೀರಾ. ಆ ಸರ್ವೆ ಹೇಗಿತ್ತಂದ್ರೆ, ಈ ಎಂಪ್ಲಾಯೀಸ್, ಬೇರೆ ಬೇರೆ ಕ್ಯಾಟಗರಿಯ ಎಂಪ್ಲಾಯೀಸ್, ಸ್ಟಾಫ್ ಮೆಂಬರ್ಸ್ ಇದ್ದಾರಲ್ಲ ಬೇರೆ ಬೇರೆ ಕಂಪನಿಯಲ್ಲಿ, ಅವರಿಗೆ ಸರ್ವೆ ಮಾಡಲಿಕ್ಕೆ ಹೋಗಿ ರಿಸಲ್ಟ್ ಬರುವಾಗ ಫಸ್ಟ್ ಕ್ಯಾಟಗರಿಯಲ್ಲಿ, ನಮ್ಮ ದೇಶದಲ್ಲಿ ಫಸ್ಟ್ ಕ್ಯಾಟಗರಿಯಲ್ಲಿ ಭಾರಿ ಸರ್ಪ್ರೈಸ್, ಬೆಳಿಗ್ಗೆ 9 ರಿಂದ 6 ಗಂಟೆಯವರೆಗೆ ಕೆಲಸ ಮಾಡುವವರ ಒಂದು ಸರ್ವೆ. ಎಷ್ಟೋ ಜನರು ಬೆಳಿಗ್ಗೆ 9 ಗಂಟೆಗೆ ಬರುವುದು, ಹೆಚ್ಚಾಗಿ ಈ ಗವರ್ಮೆಂಟ್ ಜಾಬ್ಸ್ ನಲ್ಲಿರುವ 9 ಗಂಟೆಗೆ ಆಫೀಸ್ ಶುರು. ಅವರು ಜೀವನದಲ್ಲಿ 9 ಗಂಟೆಯ ಮೊದಲು ಬರುವುದಿಲ್ಲ, ಬರುವುದು ಒಂದು 10 ನಿಮಿಷ, ಅರ್ಧ ಗಂಟೆ, ಕೆಲವೊಮ್ಮೆ 1 ಗಂಟೆ ಲೇಟ್ ಬರುವುದು. ಬಂದ ಕೂಡಲೇ ವಾಶ್ರೂಮ್ಗೆ ಹೋಗುವುದು, ಮನೆಯಲ್ಲಿ ಟೈಮ್ ಇಲ್ಲ. 10 ಗಂಟೆಯಿಂದ 10:20 ವಾಶ್ರೂಮ್. ಅಲ್ಲಿಂದ ಹೊರಗೆ ಬಂದು ಕಂಪ್ಯೂಟರ್ ಅನ್ನು ಆನ್ ಮಾಡುವುದಕ್ಕಿಂತ ಮುಂಚೆ ಸೀದಾ ಪ್ಯಾಂಟ್ರಿಗೆ ಹೋಗಿ ಚಹಾ ಕುಡಿಲಿಕ್ಕೆ. ಮನೆಯಲ್ಲಿ ಚಹಾ ಕುಡಿಲಿಲ್ಲ, ಚಹಾ ಅಲ್ಲಿ ಸ್ವಲ್ಪ ಗಾಸಿಪ್ ಹೊಡೆದು ಅಲ್ಲಿ ಒಂದು 20 ಮಿನಿಟ್ಸ್ ಆಯಿತು. 20 ಮಿನಿಟ್ಸ್ ಬಂದು ವಾಚ್ ನೋಡುದು, ಯಾವಾಗ ಮಧ್ಯಾಹ್ನ 1 ಗಂಟೆ ಉಳಿತದಂತ ಊಟ ಮಾಡಲಿಕ್ಕೆ. 1 ಗಂಟೆ ಆಗ್ಲಿಕ್ಕೆ 10 ನಿಮಿಷ ಇರುವಾಗ ಇಲ್ಲಿ ಕ್ಲೋಸ್ ಆಯ್ತು, ಹೋದ್ರು ಲಂಚ್ಗೆ. 1 ರಿಂದ 2 ಲಂಚ್, ಇವರು ತಗೊಳ್ಳೋದು 1 ರಿಂದ 2:15 ಬಂದ್ರು, ಸ್ವಲ್ಪ ಕೆಲಸ ಮಾಡಿದ್ರು, ಮತ್ತೆ 4:00 ಚಾ ಕುಡಿಲಿಕ್ಕೆ ಹೋದ್ರು. 4:30 ಚಾ ಕುಡಿಲಿಕ್ಕೆ ಹೋದ್ರು. 20 ನಿಮಿಷ ಚಾ ಕುಡಿದಾದ ನಂತರ 6 ಗಂಟೆ ಯಾವಾಗ ಹೋಗುತ್ತದೆ ನೋಡಿ. ಇವರು ವಾಚ್ ನೋಡಿ ಕೆಲಸ ಮಾಡುವವರು. 6 ಗಂಟೆ ಹೊಡಿಲಿಕ್ಕೆ 5 ನಿಮಿಷ ಇರುವಾಗ ಇಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿ ಆಯ್ತು, ಹೋಗಿ ಆಯ್ತು. ಅಂತವರು ನಮ್ಮ ದೇಶದಲ್ಲಿ ಎಷ್ಟು ಪರ್ಸೆಂಟ್ ಇದ್ದಾರೆ ಗೊತ್ತಾ ನಿಮಗೆ? ಸರ್ವೆ ಮಾಡಿದ್ರಲ್ಲಿ ಯು ವಿಲ್ ಬಿ ಶಾಕ್. 64% of our staff members and employees are just ಬಂದು ಬೆಂಚು ಬಿಸಿ ಮಾಡಿ ತನ್ನ ಕೆಲಸವನ್ನ ಕೇವಲ ಒಂದು ಕರ್ತವ್ಯ ಅಂದ್ರೆ ನಾನು ಮಾಡಬೇಕು, ಇದರಿಂದ ನನ್ನ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಬೇಕು, ಅದಕ್ಕಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಕೆಲಸ ಮಾಡುವವರು ನಮ್ಮ ದೇಶದಲ್ಲಿ 64% ಇದ್ದಾರೆ. ನಿಮಗೆ ಆ ಕ್ಯಾಟಗರಿ ಬೇಕಾ? ಸತ್ಯ ಹೇಳ್ತೇನೆ, 64% ಅಲ್ಲಿ ಅವರ ಜೀವನದಲ್ಲಿ ಅವರು ಇಂಪ್ರೂವ್ ಆಗಿದ್ದೇ ಇಲ್ಲ, ಏನು ಸಾಧನೆ ಮಾಡಿದ್ದಿಲ್ಲ. ಅದಕ್ಕಾಗಿ ಅವರು 60 ವರ್ಷ ರಿಟೈರ್ಡ್ ಆಗುವ ತನಕ ಅದೇ ಟ್ರೈನ್ ಅಲ್ಲಿ ಹೋಗ್ತಾರೆ, ಅದೇ ಬಸ್ ಅಲ್ಲಿ ಹೋಗ್ತಾರೆ, ಅದೇ ಸೈಕಲ್ ಅಲ್ಲಿ ಹೋಗ್ತಾರೆ, ಅದೇ ಸ್ಕೂಟರ್ ಅಲ್ಲಿ ಹೋಗ್ತಾರೆ. ಜೀವನದಲ್ಲಿ ಏನು ಸಾಧನೆ ಮಾಡೋದಿಲ್ಲ ಅವರು. ಆದ್ರೆ ಅದಾದ್ರೆ ಪರವಾಗಿಲ್ಲ, ಓಕೆ, ಅಟ್ಲೀಸ್ಟ್ ಬರ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ. 2ನೇ ಕ್ಯಾಟಗರಿ ಅವರಿದ್ದಾರೆ, ಇದು ತುಂಬಾ ಡೇಂಜರಸ್. ನೀವು ಯಾರು ಕೂಡ ಹಾಗೆ ಆಗ್ತಾರೆ. ಅವರು ಹೇಗೆ ಅಂದ್ರೆ
ಆಫೀಸಿಗೆ ಬರ್ತಾರೆ, ತಾವಾಗಿ ಕೆಲಸ ಮಾಡುವುದಿಲ್ಲ, ಇನ್ನೊಬ್ಬರಿಗೆ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ತಾವು ಕೆಲಸ ಮಾಡುವುದಿಲ್ಲ, ಇನ್ನೊಬ್ಬರ ಕಂಪ್ಯೂಟರ್ಗೆ ಹೋಗಿ ಬಿಡ್ಸಿಯ ಅದು ಹಾಗೆ ಮಾಡಬೇಡ, ಹೀಗೆ ಮಾಡು, ಅದು ಅವ ಹಾಗೆ ಇವ ಹಾಗೆ, ಇಡೀ ದಿನ ಗಾಸಿಪ್ ಹೊಡೆದು ಅವರಾಗಿ ಕೆಲಸ ಮಾಡುವುದಿಲ್ಲ, ಇನ್ನೊಬ್ಬರಿಗೆ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ಇದು ಎಷ್ಟು ಪರ್ಸೆಂಟ್ ಇದ್ದಾರೆ ಗೊತ್ತಾ? ಇಲ್ಲ, 17%. 17% ಜಸ್ಟ್ ಡೇಂಜರಸ್. ಫಸ್ಟ್ನವರು ಇದು ಯಾರು 63-64% ಇದ್ದಾರಲ್ಲ, ದಟ್ ಈಸ್ ಓಕೆ ಅಟ್ ಲೀಸ್ಟ್. ನೆಕ್ಸ್ಟ್ ಇದು ಖಂಡಪಟ್ಟೆ ಡೇಂಜರಸ್. ಆದರೆ ನೀವೆಲ್ಲರೂ 3ನೇ ಕ್ಯಾಟಗರಿಗೆ ಅದಕ್ಕೆ ಹೋಲುವ ಎಂಪ್ಲಾಯೀಸ್, ಸ್ಟಾಫ್ ಮೆಂಬರ್ಸ್, ಟೀಮ್ ಲೀಡರ್ಸ್, ಟೀಮ್ ಮೆಂಬರ್ಸ್ ಆಗಬೇಕು. 3rd ಕ್ಯಾಟಗರಿ ಏನಂದ್ರೆ ಅವರು ವಾಚ್ ಕಟ್ತಾರೆ, ಟೈಮ್ ನೋಡಲ್ಲ. 9 ಗಂಟೆಗೆ ಬೆಳಿಗ್ಗೆ ಆಫೀಸ್, 6 ಗಂಟೆಗೆ ಕೂಡ ಬರುವುದಿದೆ, ಅವರು 6 ಗಂಟೆಗೆ ಬರುವುದಿದೆ, 7 ಗಂಟೆಗೆ ಬರುವುದಿದೆ. 6 ಗಂಟೆಗೆ ಸಾಯಂಕಾಲ ಆಫೀಸ್ ಕ್ಲೋಸ್ ಆಗ್ತದೆ, ಆದ್ರೆ ಅವರು ಮನೆಗೆ ಹೋಗುವಾಗ ಕೆಲವೊಮ್ಮೆ 8-9 ಗಂಟೆ ಆಗ್ತದೆ. ಯಾಕೆಂದ್ರೆ ಅವರು ಟೈಮ್ ನೋಡಲ್ಲ, ಸ್ಯಾಲರಿ ನೋಡಲ್ಲ, ಏನು ನೋಡಲ್ಲ, ಕೇವಲ ತನ್ನ ಕೆಲಸವನ್ನ ನೋಡಿ ವಿದಿನ್ ನೋ ಟೈಮ್ ಆ ಕೆಲಸದಿಂದ ಇನ್ನೊಂದು ಗ್ರೇಡ್ಗೆ ಅವರು ಅದೇ ಕಂಪನಿಯಲ್ಲಿ ಜಂಪ್ ಆಗ್ತಾರೆ. ಆರ್ಡಿನರಿ ಆಗಿ ಜಾಯಿನ್ ಆಗಿ ಬಾಸ್ಗೆ ಇಂಪ್ರೆಸ್ ಮಾಡಿ ಏನಾದರೂ ಅಚೀವ್ ಮಾಡಿ, ವಿಷನರಿ ಅಂದ್ರೆ ನಾನು ಹೇಳಿದೆ, ಬೇರೆಯವರು ಕಾಣದ್ದು ಅವರು ಕಂಡುಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. 20%ಗಿಂತ ಕಡಿಮೆ ಜನರು ನಮ್ಮ ದೇಶದಲ್ಲಿದ್ದಾರೆ. ಅಂಡ್ ಐ ವಾಂಟ್ ಆಲ್ ಆಫ್ ಯು ಶುಡ್ ಬಿಲಾಂಗ್ ಟು ದ್ಯಾಟ್ ಕ್ಯಾಟಗರಿ. ಈಚ್ ಒನ್ ಆಫ್ ಯು, ಪ್ರತಿಯೊಬ್ಬರು ಇಲ್ಲಿ ಇರುವವರು ಆ 3rd ಕ್ಯಾಟಗರಿಗೆ ಒಂದು ವೇಳೆ ನೀವು ಜಾಯಿನ್ ಆದ್ರೆ, ನಾನು ಹೇಳ್ತೇನೆ, ಕೇವಲ ಕಂಪನಿ ಮಾತ್ರ ಅಲ್ಲ, ನಿಮ್ಮ ಕರಿಯರ್ ಬ್ಯೂಟಿಫುಲ್ ಆಗಿ ಹೋಗ್ತಾ ಇದೆ. ಬೇಕಾದ್ರೆ ಎಲ್ಲ ಸೈಡಲ್ಲಿ ನೀವು ನೋಡಿ, ನಿಮಗೆ ಇನ್ಸ್ಪೈರ್ ಮಾಡುವವರು ತುಂಬಾ ಕಡಿಮೆ, ಇನ್ಸ್ಪಿರೇಷನ್ ಕೊಡುವವರು ತುಂಬಾ ಕಡಿಮೆ. ಕೇವಲ ಬೆಂಚು ಬಿಸಿ ಮಾಡಿ 9ರಿಂದ 6 ಗಂಟೆವರೆಗೆ ಅದೆಷ್ಟೋ ಜನರು ನಾರ್ಮಲ್ ಕೆಲಸ ಮಾಡಿ ಹೋಗುವವರಿದ್ದಾರೆ. ಅವರ ಲೈಫಲ್ಲಿ ಏನು ಕೂಡ ಅಚೀವ್ ಮಾಡುವುದಿಲ್ಲ. ಆದರೆ ನಿಮಗೆ ಇವತ್ತು ನೀವು ಇಲ್ಲಿ ಇವತ್ತು ಇಲ್ಲದಿದ್ದರೆ ನಾಳೆ ನಿಮ್ಮ ಟ್ರೈನಿಂಗ್ ಮುಗಿದು ನಿಮ್ಮ ಕಂಪನಿಗೆ ಹೋಗ್ತೀರಿ. ಕೆಲವರು ನಿಮ್ಮಲ್ಲಿ ಟೀಮ್ ಲೀಡರ್ ಆಗ್ತೀರಿ, ಕೆಲವರು ಟೀಮ್ ಲೀಡರ್ನ ಅಂಡರ್ ನೀವು ಕೆಲಸ ಮಾಡ್ತೀರಿ. ನಾನು ಸಿಂಪಲ್ ಆಗಿ 3 ರೂಲ್ಸ್ ಅನ್ನು ನಿಮಗೆ ಹೇಳ್ತೇನೆ. ಆ ರೂಲ್ಸ್ ಅನ್ನು ಫಾಲೋ ಮಾಡಿ. ನಾನು ಹೇಳ್ತೇನೆ, ವಿದಿನ್ ನೋ ಟೈಮ್ ನೀವು ಆರ್ಡಿನರಿ ಲೀಡರ್ ಇದ್ದದ್ದು ಎಕ್ಸ್ಟ್ರಾ ಆರ್ಡಿನರಿ ಲೀಡರ್ ಆಗ್ತೀರಾ. ಆರ್ಡಿನರಿ ಲೀಡರ್ ಇದ್ದವರು ನಿಮಗೆ ಈಗ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಜಾಸ್ತಿ ನಮ್ಮ ಏನು ಟೀಮ್ ಮೆಂಬರ್ಸ್ಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಒಮ್ಮೆ ನೀವು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆದ ನಂತರ ಅದು ಅನುಭವ ಸ್ಟಾರ್ಟ್ ಆಗ್ತದೆ ಅಲ್ವಾ? ಸೊ ಎಷ್ಟು ಜನರಿಗೆ ಇಮೋಷನಲ್ ಇಂಟೆಲಿಜೆನ್ಸ್ ಏನಂತ ಗೊತ್ತಿದೆ? ಕೈ ಎತ್ತಿ. ಇಮೋಷನಲ್ ಇಂಟೆಲಿಜೆನ್ಸ್. ಒಂದು ವೇಳೆ ಇಮೋಷನಲ್ ಇಂಟೆಲಿಜೆನ್ಸ್ ನ 3 ಬ್ಯೂಟಿಫುಲ್ ರೂಲ್ ಅನ್ನ ನೀವು ಇವತ್ತಿನಿಂದ ಫಾಲೋ ಮಾಡಿ, ನಾನು ಹೇಳ್ತೇನೆ, ನಿಮ್ಮ ಲೈಫ್ ಚೇಂಜ್ ಆಗ್ತದೆ. ನಿಮ್ಮ ಲೈಫ್ ಚೇಂಜ್ ಆಗ್ತದೆ. ನೀವು ನಿಮ್ಮಷ್ಟಕ್ಕೆ ಯಾವ ರೀತಿಯ ಒಬ್ಬ ಲೀಡರ್ ಆಗಿ ಗ್ರೋ ಆಗ್ತಿರಂತ ಆ ನಿಮ್ಮ ಬಿಹೇವಿಯರ್, ನಿಮ್ಮ ಆಟಿಟ್ಯೂಡ್ ನಿಂದ ನೀವೇ ಚೇಂಜ್ ಆಗಿ ಹೋಗ್ತೀರ. ಸಿಂಪಲ್ 3 ರೂಲ್. ನಿಮ್ಗೆ ಪೇಪರ್ ಇದ್ರೆ ಅಲ್ಲಿ ಬರ್ಕೊಳ್ಳಿ, ಇಲ್ಲದಿದ್ರೆ ಇಲ್ಲಿ ಬರ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಎವ್ರಿ ಡೇ ಯು ಜಸ್ಟ್ ರೀಡ್ ವಾಟ್ ಯು ಆರ್ ರೈಟಿಂಗ್ ಟುಡೇ, ಯು ಜಸ್ಟ್ ರೀಡ್. ದಿ ರೂಲ್ ನಂಬರ್ 1 ಈಸ್ ಸೆಲ್ಫ್ ಅವೇರ್ನೆಸ್. ನಿಮ್ಮ ಹತ್ರ ಪ್ರತಿಯೊಬ್ಬರಿಗೂ ಸೆಲ್ಫ್ ಅವೇರ್ನೆಸ್ ಇರಬೇಕು. ಸೆಲ್ಫ್ ಅವೇರ್ನೆಸ್ ಅಂದ್ರೆ ಏನ್ ಗೊತ್ತಾ? ಸೆಲ್ಫ್ ಅವೇರ್ನೆಸ್ ಅಂದ್ರೆ ನಿಮ್ಮ ಫೀಲಿಂಗ್ಸ್, ನಿಮ್ಮ ಭಾವನೆಯನ್ನ ನೀವು ಅರ್ಥ ಮಾಡಿಕೊಳ್ಳುವುದು. ವೆರಿ ಸಿಂಪಲ್. ಎಷ್ಟು ಜನರಿಗೆ ನಿಮಗೆ ನಿಮ್ಮೊಳಗಿನ ಭಾವನೆ ಅರ್ಥ ಆಗ್ತದೆ ಹೇಳಿ? ಅರ್ಥ ಆಗ್ತದಲ್ವಾ? ನಮಗೆ ನಮ್ಮ ಭಾವನೆ ಅರ್ಥ ಮಾಡಲಿಕ್ಕೆ ಸ್ವಲ್ಪ ಸುಲಭ. ನಮ್ಮ ಫೀಲಿಂಗ್ಸ್, ನಮ್ಮ ಸೆಂಟಿಮೆಂಟ್ಸ್, ನಮ್ಮ ಭಾವನೆಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ ಫಸ್ಟ್ ರೂಲ್ ನೀವು ಪಾಸ್. ದಟ್ ಈಸ್ ಸೆಲ್ಫ್ ಅವೇರ್ನೆಸ್, ಫಸ್ಟ್ ರೂಲ್. ರೂಲ್ ನಂಬರ್ 2, ಸೆಲ್ಫ್ ಕಂಟ್ರೋಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಚಾಲೆಂಜಸ್ ಬರ್ತವೆ. ಸೆಲ್ಫ್ ಕಂಟ್ರೋಲ್. ಸೆಲ್ಫ್ ಕಂಟ್ರೋಲ್ ಅಂದ್ರೆ ಏನು? ಸೆಲ್ಫ್ ಕಂಟ್ರೋಲ್ ಅಂದ್ರೆ ಸಡನ್ ಆಗಿ ಕೋಪ ಬರೋದು ನಿಮ್ಗೆಲ್ವಾ? ಏನು ಟೀಮ್ ಲೀಡರ್ ಬಂದು ಏನಾದ್ರೂ ಸ್ವಲ್ಪ
ಗುರು ಅಂದರೆ ಕೆಲವರು ಅಲ್ಲಿಯೇ ಕೆಲಸ ಬಿಟ್ಟು ಹೋಗೋದುಂಟು ಕೋಪದಲ್ಲಿ. ನನಗೆ ವಜೂರು ಮಾಡಿದ, ನಾನು ಯಾಕೆ ಕೆಲಸ ಮಾಡಿದೆ ಅಲ್ವಾ? ಆ್ಯಂಗರ್, ನಿಮ್ಮ ಸೆಂಟಿಮೆಂಟ್ಸ್, ನಿಮ್ಮ ಫೀಲಿಂಗ್ಸ್, ನಿಮ್ಮ ಯಾವುದೇ ಭಾವನೆ ಇರಲಿ, ಅದು ಅದಕ್ಕೆ ಒಂದು ಕಂಟ್ರೋಲ್ಗಿಂತ ಹೊರಗೆ ಹೋಗಬಾರ್ದು. ನಮ್ಗೆಲ್ಲರಿಗೂ ಕೋಪ ಬರ್ತದೆ, ಕೋಪ ನನಗೂ ಬರ್ತದೆ. ಆದರೆ ಅದನ್ನು ಕಂಟ್ರೋಲ್ ಮಾಡುವ ಟೆಕ್ನಿಕ್, ಆ ಸಹನೆ, ಆ ಪೇಷನ್ಸ್ ನಿಮಗಿದ್ರೆ ಈ 2 ಪಾಯಿಂಟಲ್ಲಿ ನೀವು ಆಲ್ಮೋಸ್ಟ್ 75% ಪಾಸ್ ಆಗಿ ಆಯಿತು. ಅಂಡ್ ರೂಲ್ ನಂಬರ್ 3 is empathy. EMPATHY. ಎಂಪತಿ ಅಂದ್ರೆ ಇದು ಒಂದು ವೇಳೆ ನೀವು ಫಾಲೋ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಸ್ಟ್ರೆಸ್ ಎಂಬುದು ನಿಮ್ಗೆ ಇಲ್ಲ, ಗ್ಯಾರಂಟಿ ಇಲ್ಲ. ನಾನು ಬರೆದು ಕೊಡ್ತೇನೆ ನಿಮ್ಗೆ, ನಾಟ್ 99%, 100% ನಾನು ಬರೆದು ಕೊಡ್ತೇನೆ. ಎಂಪತಿ ಇದ್ರೆ ನಿಮಗೆ ಲೈಫಲ್ಲಿ ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿ ಖಂಡಿತ ಇಲ್ಲ. ಎಂಪತಿ ಅಂದ್ರೆ ಏನು? ಇಟ್ಸ್ ವೆರಿ ಸಿಂಪಲ್. ನಾವು ನಮ್ಮ ಭಾವನೆಗಳನ್ನ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೇವೋ ಹಾಗೇನೆ ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವುದು. ವೆರಿ 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 ಸಿಂಪಲ್. ಟೀಮ್ ಲೀಡರ್ ಮತ್ತು ಆರ್ಡಿನರಿ, ನಾಳೆ ನೀವು ಒಬ್ರು ಫಸ್ಟ್ ಟೈಮ್ ಜಾಯಿನ್ ಆಗೋರು ಇರ್ತಾರೆ. ಫಸ್ಟ್ 1 ವಾರದಲ್ಲಿ 5 ದಿನ ಲೇಟ್ ಬರ್ತಾರೆ. ಲೇಟ್ ಬಂದಾಗ ಟೀಮ್ ಲೀಡರ್ ಏನಿದು ಡೈಲಿ ಲೇಟ್, ಟೈಮಿಗೆ ಬರ್ಲಿಕ್ಕೆ ಆಗುದಿಲ್ಲ ನಿಮಗೆ, ಅವ ಗ್ಯಾರಂಟಿ ಒಳ್ಳೆ ಲೀಡರ್ ಅಲ್ಲ, ಅವನಿಗೆ ಎಂಪತಿ ಇಲ್ಲ. ಅವನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಟೀಮ್ ಲೀಡರ್ ಏನಾದರೂ ಪ್ರಾಬ್ಲಮ್ ಇರಬೇಕು, ಇವಳಿಗೆ ಏನಾದರೂ ಪ್ರಾಬ್ಲಮ್ ಇರಬೇಕು. ಯಾಕೆ 5 ದಿನ ಲೇಟ್ ಮಾಡಿ ಬರ್ತಾನೆ? 5 ದಿವಸದಿಂದ ಯಾಕೆ ಲೇಟ್ ಮಾಡಿ ಬರ್ತಾನೆ? ಲೇಟಾಗಿ ಹೇಳ್ತಾನ, ಬಸ್ ಸಿಗುವುದಿಲ್ವಾ, ಅಥವಾ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಏನು ಪ್ರಾಬ್ಲಮ್? ಬಂದು ಕೂತ್ಕೊಂಡು ಮಾತಾಡಿ ಅವನ ಪ್ರಾಬ್ಲಮ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡುವ ಪ್ರಯತ್ನ ಮಾಡ್ತಾನಲ್ಲ, ಅದಕ್ಕೆ ಹೇಳುವುದು ಇನ್ನೊಬ್ಬರ ಭಾವನೆಗಳನ್ನ ನಾವು ಅರ್ಥ ಮಾಡಿಕೊಳ್ಳುವುದು. ನಾವು ಗಾಡಿಯಲ್ಲಿ ರೋಡಲ್ಲಿ ಹೋಗುವಾಗ ಸ್ವಲ್ಪ ಕ್ರಾಸಿಂಗ್ ಅಲ್ಲಿ ಜನರು ಕ್ರಾಸ್ ಮಾಡುವಾಗ ನಿಂತಾಗ ಬಿಹೈಂಡ್ ಪ್ಯಾನ್ 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 ಅಂತ ಹಾರ್ನ್ ಆಗ್ತಾರೆ ಅಲ್ವಾ? ಪೇಷನ್ಸ್ ಇಲ್ಲ. ಆದ್ರೆ ಅವರಿಗೆ ಸಾಮಾನ್ಯ ಬುದ್ಧಿ ಇಲ್ಲ. ಎದುರಲ್ಲಿ ಜನ ಇದ್ದಾರೆ, ಯಾರಾದ್ರೂ ಮೇನ್ ರೋಡಲ್ಲಿ ಮಲಗ್ತಾರೆ, ಯಾರಾದ್ರೂ ಮಲಗ್ತಾರೆ? ಇಲ್ಲ. ನಮಗೆ ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಪೇಷನ್ಸು ಇಲ್ಲ, ಆ ಒಂದು ಗುಣವೂ ಇಲ್ಲ. ಅದಕ್ಕಾಗಿ ಈ 3 ಪಾಯಿಂಟ್ಸ್, ಈ 3 ರೂಲ್ಸು, ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಕಂಟ್ರೋಲ್ ಅಂಡ್ ಎಂಪತಿ, ಇದನ್ನ ಒಂದು ವೇಳೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿ ನೀವು ಫಾಲೋ ಮಾಡಿದ್ರೆ, ನಿಮ್ಮ ಇಮೋಷನಲ್ ಇಂಟೆಲಿಜೆನ್ಸ್ ಇನ್ನಷ್ಟು ಸ್ಟ್ರಾಂಗ್ ಮಾಡಿದ್ರೆ, ನಾನು ಹೇಳ್ತೇನೆ ನೀವು ಒಬ್ಬ ಎಕ್ಸ್ಟ್ರಾ ಆರ್ಡಿನರಿ ಲೀಡರ್ ಆಗಿ ನೀವು ಗ್ರೋ ಆಗ್ತೀರಾ. ಎಕ್ಸ್ಟ್ರಾ ಆರ್ಡಿನರಿ ಲೀಡರ್. ನಿಮಗೆ ನಿಮ್ಮದು IQ ಜಾಸ್ತಿ ಇರಬಹುದು. IQ ಅಂದ್ರೆ ಏನು ಗೊತ್ತುಂಟಲ್ಲ? ನಿಮ್ಮ ಮಾರ್ಕ್ಸ್, ನಿಮ್ಮ ಜ್ಞಾನ, ನಿಮ್ಮ ನಾಲೆಜ್ ಅಂದ್ರೆ IQ ಅಂದ್ರೆ ಅದೊಂದು ಬ್ರೈನ್ ಪವರ್. ಆದ್ರೆ EQ, ಇಮೋಷನಲ್ ಕೋಶೆಂಟ್ ಅಥವಾ ಇಮೋಷನಲ್ ಇಂಟೆಲಿಜೆನ್ಸ್ ಹೇಳ್ತಾರಲ್ಲ, ಅದು ಹಾರ್ಟ್ ಪವರ್. ಈ ಹಾರ್ಟ್ ಪವರ್ ಸ್ಟ್ರಾಂಗ್ ಇದ್ದವರು ಎಷ್ಟು ದೊಡ್ಡ ಬ್ರೈನ್ ಪವರ್ ಇದ್ದವರಿಗೂ ಕಂಟ್ರೋಲ್ ಮಾಡಬಹುದು. ಈ BCom ಅಲ್ಲಿ, BA ಅಲ್ಲಿ, ಇಂಜಿನಿಯರಿಂಗ್ ಅಲ್ಲಿ ಕೆಲವರು ರ್ಯಾಂಕ್ ತೆಗೆದವರು ಇರ್ತಾರೆ, 100% ತೆಗೆದವರು ಇರ್ತಾರೆ. ಆದ್ರೆ ಅವರ ಲೀಡರ್ಸ್ ಯಾರು ಗೊತ್ತಾ? ಅವರದ್ದು IQ ಭಯಂಕರ ಸ್ಟ್ರಾಂಗ್ ಉಂಟು. ಅವರ ಲೀಡರ್ಸ್ ಯಾರ EQ ಸ್ಟ್ರಾಂಗ್ ಇದೆ, ಯಾರು ಈ 3 ಪಾಯಿಂಟ್ ಅಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಿ, ಅವರು ನಿಮಗೆ ಕಂಟ್ರೋಲ್ ಅನ್ನ ಮಾಡ್ತಾರೆ. ಸೊ ದೀಸ್ ಆರ್ 3 ಇಂಪಾರ್ಟೆಂಟ್ ಪಾಯಿಂಟ್ಸ್, ರೂಲ್ಸ್. ಇಫ್ ಯು ಫಾಲೋ, then definitely success is yours. I'm not going to take more time because there is a speaker, ಅಂದರೆ ಇನ್ನೊಂದು ಸೆಷನ್ ನಿಮ್ಮದು ಬಾಕಿ ಇದೆ. ನಾನು ಈ ಅವಕಾಶಕ್ಕಾಗಿ ಧನ್ಯವಾದ ಅಂತ ಹೇಳ್ತೇನೆ. ಕೊನೆಯಲ್ಲಿ ಈ 3 ಪಾಯಿಂಟ್ ಅನ್ನು ಹೇಳಿದೆ. ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ನಿಮ್ಮ ವಿಷನ್ ಇರಬೇಕಂತ ಹೇಳಿದೆ. ಜೊತೆಗೆ ನಾನು ಯಾವಾಗಲೂ ಕಾಲೇಜಿಗೆ ಹೋದಾಗ ಅಥವಾ ಎಲ್ಲಿಯಾದರೂ ಯಂಗ್ಸ್ಟರ್ಸ್ ಇದ್ರೆ ಅವರಿಗೊಂದು ಸಿಂಪಲ್ ಟಿಪ್ಸ್ ಕೊಡೋದುಂಟು. ಒಂದು 3 ಪಾಯಿಂಟ್ಸ್. ದೋಸ್ 3 ಪಾಯಿಂಟ್ಸ್ ಆರ್ 3 C's. 3 C's. ದ ಫಸ್ಟ್ ಥಿಂಗ್ ಈಸ್ ಕನ್ಫ್ಯೂಷನ್. ಈ ಏಜಲ್ಲಿ ನೀವು ಕನ್ಫ್ಯೂಷನಿಗೆ ಹೋಗೋದು, ಆ ಮೋಡಿಗೆ ಹೋಗೋದು, ತುಂಬ ಫಾಸ್ಟ್ ಆಗಿ ಹೋಗ್ತೀರಿ. ಯಾಕೆಂದರೆ ಇವತ್ತಿದ್ದು ನಮ್ಮದು ಸೋಷಿಯಲ್ ಮೀಡಿಯಾ era.
ಸೋಷಿಯಲ್ ಮೀಡಿಯಾ ಇರ. ಇವತ್ತು ಸಾಯಂಕಾಲ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡ್ತೀರಿ. ರೀಲ್ ನೋಡಿದ ಕೂಡಲೇ ನಮಗೆ ಹೀಗೆ ಆಗಬೇಕು. ಇವತ್ತಿನ ಟ್ರೈನ್ ಮಾಡುವವರನ್ನು ನೋಡ್ತೀರಿ, ನನಗೆ ಅವರಾಗಿ ಆಗ್ಬೇಕಂತ ಹೇಳ್ತೀರಿ. ಇವತ್ತು ನನ್ನನ್ನು ನೋಡಿ ನನ್ನಾಗೆ ಆಗ್ಬೇಕಂತ ಹೇಳ್ತೀರಿ. ಪ್ರವೀಣ್ ನೋಡಿ ಪ್ರವೀಣ್ನ ಹಾಗೆ ಆಗ್ಬೇಕಂತ ನೀವು ಯೋಚನೆ ಮಾಡ್ತೀರಿ. ಪ್ರತಿಯೊಂದು 90 ಸೆಕೆಂಡ್ಸ್ಗೆ ಒಂದು ರೀಲ್ ಪಾಸ್ ಆಗುವಾಗ ನಿಮ್ಮ ಮನಸ್ಸು ಒಂದರಿಂದ ಒಂದಕ್ಕೆ ಫಾಸ್ಟ್ ಜಂಪ್ ಆಗಿ ಕಂಪ್ಲೀಟ್ಲಿ ಕನ್ಫ್ಯೂಸ್ ಆಗಲಿಕ್ಕೆ ಹೋಗ್ತೀರಿ. ನಿಮ್ಮ ಗೋಲ್ ಏನಂತ ಇರಲಿ, ನೀವು ಕನ್ಫ್ಯೂಸ್ ಆಗ್ತೀರಿ. ಸೆಕೆಂಡ್ಲಿ, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಸೆಕೆಂಡ್ ಸಿ ಇಸ್ ಕಂಪ್ಯಾರಿಸನ್. ಯಾವತ್ತೂ ಕೂಡ ನೀವು ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮ್ಮ ಕಂಪನಿಯ ಒಳಗೆ ನಿಮಗೆ ಸ್ಪರ್ಧೆ ಇದ್ರೆ ಆ ಸ್ಪರ್ಧೆ ನಿಮ್ಮೊಳಗೆ ಇರಲಿ. ನೀವು ನಿಮ್ಮ ಹತ್ರ ಫೈಟ್ ಮಾಡಿ ಇನ್ನೊಬ್ಬರ ಹತ್ರ ಕಾಂಪಿಟೇಷನ್ಗೆ ಇಳಿದ್ರೆ ಅದು ನಿಮಗೆ ಡೆಫಿನೆಟ್ಲಿ ಡಿಪ್ರೆಷನ್ ಅಥವಾ ಆಂಗ್ಸೈಟಿಗೆ ನೀವು ಹೋಗ್ತೀರಾ. ಅವನು ಹಾಗೆ ಮಾಡಿದ್ದಾನೆ, ಅವನಾಗೆ ನನಗೆ ಮಾಡಬೇಕು. ಇಲ್ಲ, ಪ್ರತಿ ದಿನ ನೀವು ನಿಮ್ಮ ಜಾಬಲ್ಲಿ ಇಂಪ್ರೂವ್ ಆಗ್ತಾ ಹೋಗಿ. ಯು ಡೋಂಟ್ ನೀಡ್ ಟು ಬಿ ಪರ್ಫೆಕ್ಟ್. I'm telling you, you don't need to be perfect. You just need to be better than yesterday. That's it. One step a day. ಪ್ರತಿಯೊಂದು ದಿನ ಒಂದರಲ್ಲಿ ಇಂಪ್ರೂವ್ ಆಗಿ ಹೋಗಿ. ಯಾಕೆಂದ್ರೆ ಈ ಕಂಪ್ಯಾರಿಸನ್ ಇದ್ರೆ ನಾವು ಕೆಲವೊಮ್ಮೆ ಇನ್ನೊಬ್ಬರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ ಮತ್ತು ನಮಗೂ ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ. ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ. ಸ್ಕೂಲಲ್ಲಿ ಎಲ್ಲ ಇರುವಾಗ ನಮ್ಮ ಟೀಚರ್ ಎಲ್ಲ ಬೈತಿದ್ರು, ನಿಮ್ಗೆ ಗೊತ್ತಲ್ಲ. ನಮ್ಮ ಕ್ಲಾಸಲ್ಲಿ ಸೈಡಲ್ಲಿ ಒಬ್ಬ ಇದ್ದ, ಅವು ಪಾಪ ಅಷ್ಟೇನು ಹುಷಾರಿರ್ಲಿಲ್ಲ. ಹೌದಾ, ಆ ಟೀಚರ್ ಅವನಿಗೆ ಏನು ಪ್ರತಿದಿನ ಹೇಳುದು, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಮಾರು, ನೀನು ಕಲ್ಲು ಕೆತ್ತಲಿಕ್ಕೆ ಹೋಗು ಅಂತ. ನಮ್ಮ ತುಳುವಲ್ಲಿ ಕಲ್ಲು ಕೆತ್ತರಗು ಅಂತ ಹೇಳ್ತಾರೆ. ನೀನು ಕಲ್ಲು ಕೆತ್ತಲಿಕ್ಕೆ ಹೋಗು ಅಂತ ಅಂದ್ರೆ ಇನ್ಸಲ್ಟ್ ಮಾಡೋದು. ಆ ಹುಡುಗ ದೊಡ್ಡ ಮೊನ್ನೆ ನನಗೆ ಸಿಕ್ಕಿದ, ಅವ ಯೂರೋಲಜಿಸ್ಟ್, ಡಾಕ್ಟರ್ ಆಗಿದ್ದಾರೆ. ನಾನು ಕೇಳಿದ ಮಾರೆ, ನಿನಗೆ ಕಲ್ಲು ಕೆತ್ತಲಿಕ್ಕೆ ಹೇಳಿದ್ದಲ್ಲ ಟೀಚರ್, ಏನು ಯೂರೋಲಜಿಸ್ಟ್ ಆಗಿದ್ದೀರಿ? ಹೌದು, ನಾನು ಆಗಿದ್ದೇನೆ. ಮೊನ್ನೆ ಯಾರು ಕಲ್ಲು ಕೆತ್ತಲಿಕ್ಕೆ ಅಂತ ಹೇಳಿದಾರಲ್ಲ, ಅದೇ ಟೀಚರ್ನ ಕಿಡ್ನಿ ಒಳಗೆ ಇಷ್ಟು ದೊಡ್ಡ ಕಲ್ಲು ಇತ್ತು, ಅದು ನಾನು ಕೆತ್ತಿದ್ದೇನೆ ಅಂತ ಹೇಳಿದ್ರು. ಅಂದ್ರೆ ಆ ಟೈಮಲ್ಲಿ ಇರುವಾಗ ನಾವು ಇನ್ಸಲ್ಟ್ ಮಾಡ್ತೇವೆ, ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳ್ತೀವಿ. ಆದರೆ ಮತ್ತೆ ಅದನ್ನ ಚಾಲೆಂಜ್ ಆಗಿ ಪಡೆದು ನೀವು ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ನಿಮ್ಮ ಸ್ಟೈಲೇ ಬೇರೆ ಮತ್ತು ನೀವೇ ಬೇರೆ ಆಗ್ತೀರಿ. ಓಕೆ, ಅಂಡ್ ಲಾಸ್ಟ್ ಸಿ ಈಸ್ ಕಂಪ್ಲೈನಿಂಗ್. A real leader will never complain. You own the responsibility. ನಿಮಗೆ ಏನು ಜವಾಬ್ದಾರಿ ಇದೆ ಅಲ್ವಾ, ಅದು ನಿಮ್ದು. ಟೀಮ್ ಲೀಡರ್ ಕ್ಲಾಪ್ ಹೊಡೆದ್ರು ನಿಮಗೆ, ಸ್ಲ್ಯಾಪ್ ಹೊಡೆದ್ರು ನಿಮಗೇನೆ. ಅದು ಅವನು ಹಾಗೆ ಮಾಡಿದ, ಇವನು ಹೀಗೆ ಮಾಡಿದ, ಬೇರೆಯವರನ್ನು ದೂರಿದ ಯಾರು ಗೊತ್ತಿಲ್ಲ. ಮಕ್ಕಳು, ನನ್ನ ಮಗ ಇದ್ದಾನೆ, ಅವ 7ನೇ, ಅವನಿಗೆ ಕನ್ನಡದಲ್ಲಿ ಅರ್ಥನೇ ಆಗುದಿಲ್ಲ. 40ರಲ್ಲಿ ಕೆಲವೊಮ್ಮೆ 10, 12 ಮಾರ್ಕ್ಸ್ ಸಿಗುವುದು ಅವನಿಗೆ. ನಾನು ಕೇಳುದು, ಅಂದರೆ ಜೋರು ಮಾಡೋದಿಲ್ಲ, ನಮ್ಗೆ ಗೊತ್ತು ಅವನಿಗೂ. ಯಾಕಪ್ಪ ಈ ಸಲ ಕಮ್ಮಿ ಸಿಕ್ತು, 12 ಸಿಕ್ತು, ಆ ಟೀಚರ್ ಸರಿ ಕಲಿಸಿಲ್ಲ ಅಂತ ಹೇಳುತ್ತವ ಶಾಲೆಯಲ್ಲಿ. ಅಂದರೆ ಈ ಡಸಂಟ್ ಓನ್, ಅಂದರೆ ಆ ಒಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯನ್ನ ಅವರು ತೆಗೊಳ್ಳುವುದಿಲ್ಲ. ಅವರು ಇನ್ನೊಬ್ಬರನ್ನ ಬ್ಲೇಮ್ ಮಾಡುದು. ಒಬ್ಬ ರಿಯಲ್ ಎಂಪ್ಲಾಯಿ, ಒಬ್ಬ ರಿಯಲ್ ಲೀಡರ್, ರಿಯಲ್ ಟೀಮ್ ಲೀಡರ್, ಯು ಓನ್ ದ ರೆಸ್ಪಾನ್ಸಿಬಿಲಿಟಿ. ಯಾವತ್ತು ಇನ್ನೊಬ್ಬರನ್ನ ಕಂಪ್ಲೇಂಟ್ ಮಾಡಲಿಕ್ಕೆ ಹೋಗಬೇಡಿ. ಲೈಫಲ್ಲಿ ಮಿಸ್ಟೇಕ್ಸ್ ತುಂಬಾನೇ ಆಗ್ತದೆ. ಪ್ರತಿಯೊಬ್ಬರು ನೀವು ಮಿಸ್ಟೇಕ್ ಮಾಡಿ, ಕ್ರಿಮಿನಲ್ ಅಲ್ಲ, ಮಿಸ್ಟೇಕ್ ಮಾಡಿದ ಮಿಸ್ಟೇಕ್ ಇಂದ ಕಲೀರಿ. ಒಮ್ಮೆ ಮಾಡಿದ ಮಿಸ್ಟೇಕ್ ಅನ್ನ ಇನ್ನೊಮ್ಮೆ ಮಾಡಬೇಡಿ. ಪ್ರತಿ ಮಿಸ್ಟೇಕ್ ಇಂದ ನೀವು ಪಾಠವನ್ನ ಕಲೀರಿ. ಗಲ್ತಿ ಕರ್ನ ಪ್ರಕೃತಿ ಹೈ, ಗಲ್ತಿ ಮಾನ್ನ ಸಂಸ್ಕೃತಿ ಹೈ, ಗಲ್ತಿ ಸುಧಾರಣ ಪ್ರಗತಿ ಹೈ. ಥ್ಯಾಂಕ್ ಯು ವೆರಿ ಮಚ್. ಐ ವಿಶ್ ಯು ಆಲ್ ದ ಬೆಸ್ಟ್. ನೆಕ್ಸ್ಟ್ ಟೈಮ್ ಒಂದು ವೇಳೆ ನನಗೆ ಅಪರ್ಚುನಿಟಿ ಸಿಕ್ಕಿದ್ರೆ, ಈಗಲ್ಲ, ಇನ್ನು ಕೆಲವು ತಿಂಗಳ ನಂತರ, ಕೆಲವು ವರ್ಷಗಳ ನಂತರ ಇದೇ ಫೇಸಸ್, ಇದೇ ಮುಖವನ್ನ ಮತ್ತೆ ಈ ಕಂಪನಿಯಲ್ಲಿ ನಾನು ನಿಮಗೆ ನೋಡಲಿಕ್ಕೆ ಬಯಸ್ತೇನೆ. ಆವಾಗ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನೀವು ಲೀಡರ್ ಆಗಬೇಕು, ಕಂಪನಿ ಗ್ರೋ ಆಗಿರಬೇಕು. ನಿಮ್ದೆಲ್ಲರದ್ದು ಸಪೋರ್ಟು ಯತೀಶ್ಗೆ ಇರಲಿ. ಈ ದಕ್ಷಿಣ ಕನ್ನಡ ಜಿಲ್ಲೆಗೆ, ನಮ್ಮ ತುಳುನಾಡಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಂದು ಒಳ್ಳೆಯ IT ಕಂಪನಿ, AI ಎಜುಕೇಟಿವ್ ಕಂಪನಿಯಾಗಿ ಹೊರಬರಲಿ. ಅದರಲ್ಲಿ ನೀವೆಲ್ಲರೂ ಪಾಲುದಾರರಾಗಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.